ಹಲೋ ಜಗನ್ನಾಥ್, ಏನ್ ಇಷ್ಟು ವರ್ಷದ ಮೇಲೆ? ಬಹಳ ದಿವಸ ಆಯ್ತಲ್ಲ ನಿಮ್ಮನ್ನ ನೋಡಿ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಾನು ವೆಂಕಟರಾಮ್ ಮಾತಾಡ್ತಿರೋದು ಮೇಡಮ್. ಏನ್ ಸಮಾಚಾರ? ನೀವ್ ಹೇಳ್ದಾಗೆ ನಾನು ಮನೆ ಹತ್ರನೇ ಕಾವಲಿದ್ದೆ. ಈಗ ಒಂದು ಕಾರ್ ಬಂತು, ಅದರಿಂದ ಒಬ್ಬ ದೊಡ್ಡ ಮನುಷ್ಯ ಇಳಿದು ಒಳಗಡೆ ಹೋದ. ಅವನ ಬಗ್ಗೆ ನನ್ಗೇನೋ ಸ್ವಲ್ಪ ಅನುಮಾನ ಮೇಡಮ್. ನೀವ್ ಅಲ್ಲೇ ಇರಿ, ನಾನು ಈಗಲೇ ಬರ್ತೀನಿ. ಸಾರಿ ಮೇಡಮ್, ನಾನು ನಿಮಗೆ ಫೋನ್ ಮಾಡಿ ಬರೋದ್ರೊಳಗಾಗಿ ಪರಿಸ್ಥಿತಿ ಹೀಗಾಗೋಗಿತ್ತು ಮೇಡಮ್. ಕಾರ್ನಲ್ಲಿ ಬಂದ ವ್ಯಕ್ತಿ ಹೇಗಿದ್ದ ಅಂತ ಹೇಳ್ತೀರಾ? ಕೆಂಪಗಿದ್ದ, ದಪ್ಪಗಾಜನ್ ಕನ್ನಡಕ ಹಾಕೊಂಡಿದ್ದ. ಓ, ಹೇಗಿದ್ನಾ? ಇವನೇ ಬಂದಿದ್ದು. ಜಗನ್ನಾಥ್, ಹಾಯ್ ಹಾಯ್ ವಿಜಯ್, ವಾಟ್ ಇಸ್ ಸರ್ಪ್ರೈಸ್. ಕಮ್ ಕಮ್, ಪ್ಲೀಸ್ ಕಮ್. ಅಪ್ಪ ಪ್ಲೀಸ್ ಇದ. ಅಪ್ಪ, ಅವ್ರು ಬಂದಿದ್ದಾರೆ. ಯಾರಮ್ಮ? ಅದೇ ನಾನು ಎಷ್ಟೋ ಸಲ ಹೇಳ್ತಿದ್ನಲ್ಲ, ಅವರು. ಓ, ವಿಜಯ. ನಮಸ್ಕಾರ ಸರ್. ನಮಸ್ಕಾರ. ಪಾಪ, ನಮ್ ರೇಖಾ ನಿನ್ ಜ್ಞಾಪಿಸ್ಕೊಡ್ತಿರೋ ದಿನಾನೇ ಇಲ್ಲ. ನಿತ್ಯ ಜ್ಞಾಪಿಸ್ಕೊಳ್ಳುವಂತ ಉಪಕಾರ ನಾನೇನೋ ಮಾಡಿಲ್ವಲ್ಲ ಸರ್, ಅದು ಅವ್ರ ದೊಡ್ಡತನ ಅಷ್ಟೇ. ಅವಳು ನನಗೆಲ್ಲ ಹೇಳಿದ್ದಾಳೆ. ಕೂತ್ಕೋಪ. ಸರ್, ನಿಮ್ಗೆ? ಹೌದು ವಿಜಯ್, 5 ವರ್ಷ ಆಯ್ತು ನನಗೆ ಹೀಗಾಗಿ. ಆಗ್ಲಿಂದಲೂ ನನ್ನ ಮಗಳೇ ನನಗೆ ಆಧಾರವಾಗಿದ್ದಾಳೆ. ಇಷ್ಟೇ ಅಲ್ಲ, ಇವಳು ಅಲ್ಲದೆ ನನಗಿನ್ನೂ 2 ಮಕ್ಕಳಿದ್ದಾರೆ. ಅವರು ಊಟಿಯಲ್ಲಿ ಓದ್ತಿದ್ದಾರೆ. ನಮ್ಮನ್ನೆಲ್ಲ ಸುಖವಾಗಿಡಬೇಕು ಅಂತಲೇ ನಮ್ಮ ರೇಖಾ ಈಗ 4 ಜನರ ಮುಂದೆ ಹಾಡಿ ಆಡಿ ಸಂಪಾದನೆ ಮಾಡ್ತಿರೋದು. ಆಡ್ಕೊಂಡು ಆಡ್ಕೊಂಡು ತಿರುಗ್ತಾ ಇರೋ ಹೆಣ್ಣಿನ ಜೀವನದ ಹಿಂದೆ ಇಂಥ ಒಂದು ದುಃಖದ ಕಥೆ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಏನಪ್ಪ ನೀನು ಬರ್ದೆ ಅಪರೂಪಕ್ಕೆ ಅವ್ರು ನಮ್ಮ ಮನೆಗೆ ಬಂದ್ರೆ ನಮ್ ಕಷ್ಟನೆಲ್ಲ ಹೇಳಿ ಬೇಜಾರ್ ಪಡಿಸ್ತಿದ್ದಿ. ಏನ್ ತಗೋತೀರಾ ವಿಜಯ್? ಏನು ಬೇಡ. ನಾನು ಯಾಕೆ ಇಲ್ಲಿಗೆ ಬಂದೆ ಅಂದ್ರೆ, ನಾಳೆ ಕೋರ್ಟಲ್ಲಿ ನಿಮ್ ಕೇಸ್ ಇದೆ, ಅದ್ರ ಡೀಟೇಲ್ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಪರವಾಗಿಲ್ಲ, ಏನ್ ನಡೀತು ಅಂತ ಹೇಳಮ್ಮ. ಹೋಟೆಲ್ ತಾಜ್ನಿಂದ ನಾನು ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಿದ್ದೆ. ಯಾವನೋ ಒಬ್ಬ ರೌಡಿ ಬಲವಂತವಾಗಿ ನನ್ನ ಕಾರ್ನಲ್ಲಿ ಹಾಕೊಂಡು ಹೋದ. ಆ ರೌಡಿ ನನ್ನ ಅಲ್ಲಿ ಕರ್ಕೊಂಡು ಹೋದ. ಅಲ್ಲೊಬ್ಬ ಪಾಪಿ ನನ್ನ ಬಲಾತ್ಕಾರ ಮಾಡಿ ಕೆಡ್ಸೋಕ್ ನೋಡ್ದ. ನಾನು ಕಾಪಾಡ್ಕೊಳ್ಳೋ ಪ್ರಯತ್ನದಲ್ಲಿ ಅವನ್ನ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟೆ. ಅಕಸ್ಮಾತ್ ಅವನ್ ಕನ್ನಡಕ ಜಾರಿ ಕೆಳಗ್ ಬಿದ್ದೋಯ್ತು. ಆಗ ಗೊತ್ತಾಯ್ತು ನಂಗೆ, ಕನ್ನಡಕ ಇಲ್ಲದೆ ಹೋದ್ರೆ ಅವನ ಕಣ್ಣೇ ಕಾಣಲ್ಲ. ಅವನ್ ರೂಮ್ ಎಲ್ಲ ತಡ್ಕಾಡಿ ಕನ್ನಡಕ ಹುಡ್ಕೋದ್ರೊಳಗೆ ನಾನ್ ಹಿಂದಿನ ಬಾಗಲ್ ತಕೊಂಡು ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಅವನ ಹೆಸರು ಜಗನ್ನಾಥ್ ತಾನೆ? ಹೆಸರು ಗೊತ್ತಿಲ್ಲ ವಿಜಯ್, ಆದ್ರೆ ಅವನ್ ಮನೆ ಚೆನ್ನಾಗ್ ಜ್ಞಾಪಕ ಇದೆ. ಜಗನ್ನಾಥ್? ಟ್ರೈನಲ್ಲಿರೋರು ನಿಮ್ ಮನೆಗೆ ಹೇಗಪ್ಪ ಬರ್ತಾರೆ? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ನೋಡಿದ್ವಿ. ಬಂದಿದ್ದವರು ಇವ್ರ ಹಾಗೆ ಇರೋ ಬೇರೆ ಯಾರೋ ಇರ್ಬೇಕಪ್ಪ. ಇಲ್ಲ ಇಲ್ಲ, ಇವರೇ ಆದ್ರೂ ಕಾನೂನಿನ ಪ್ರಕಾರ ಸರಿಯಾಗಿ ಸಾಕ್ಷಿ ಇಲ್ಲದೆ ಹೋದ್ರೆ
ನಾವೇನು ಮಾಡಕ್ಕಾಗಲ್ಲ ಮಗು. ಅಂದ್ರೆ ಸಾಕ್ಷಿ ಇಲ್ದಿರೋ ಹಾಗೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಅಂತೀರಾ? ಸ್ವಲ್ಪ ಇರು. ಜಗನ್ನಾಥ್ ಸ್ಪೀಕಿಂಗ್. ನೀನೋ ಅಲ್ವೋ ಅಂತ ತಿಳ್ಕೊಳಕ್ಕೋಸ್ಕರನೇ ಫೋನ್ ಮಾಡಿದ್ನೋ. ಯಾರು ಮಾತಾಡ್ತಿರೋದು? ಯಮ. ಅಂದ್ರೆ ಆಯಸ್ ಮುಗ್ದವ್ರ ಪ್ರಾಣ ತಗೊಂಡೋಗಕ್ ಬರ್ತಾನಲ್ಲ ಆ ಯಮ. ಇನ್ನು ಅರ್ಧ ಗಂಟೆಯಲ್ಲಿ ನಿನ್ ಮನೆಗೆ ಬರ್ತಾ ಇದ್ದೀನಿ. ಸಾಯಕ್ ಸಿದ್ಧವಾಗಿರು. ಇನ್ನು 25 ನಿಮಿಷದಲ್ಲಿ ನೀನ್ ಸಾಯ್ತೀಯ. ಇನ್ನು 20 ನಿಮಿಷದಲ್ಲಿ ನಾನು ಬಂದು ನಿನ್ ಮರ್ಡರ್ ಮಾಡ್ತೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಮನೆಗೆ ಬರ್ತಾ ಇದ್ದೀನಿ. ಸಾಯ ಸಿದ್ಧವಾಗಿ. ಇನ್ನು 25 ನಿಮಿಷದಲ್ಲಿ ನೀನ್ ಸಾಯ್ತೀಯ. ಇನ್ನು 20 ನಿಮಿಷದಲ್ಲಿ ನಾನು ನಿನ್ನ ಮರ್ಡರ್ ಮಾಡ್ತೀನಿ. ಹಲೋ ಜಾವೇದ್, ನಾನು ಜಗನ್ನಾಥ್. ಯಾವನೊಬ್ಬ ನನಗೆ ಫೋನ್ ಮಾಡಿ ಇನ್ನು ಅರ್ಧ ಗಂಟೆಯಲ್ಲಿ ನೀನು ಸಾಯ್ತೀನಿ ಅಂತ ಹೆದರ್ಸ್ತಾ ಕಣೆ. ಯಾರು? ನೇಮಧರ್ಮರಾಯ ಅಂದ. ನಗಬಾರ್ದು, ನನಗೆ ಹೆದರಿಕೆ ಆಗ್ತಾ ಇದೆ. ಅಷ್ಟು ಹೆದರಿಕೆ ಆದ್ರೆ ಇನ್ನು ಯಾಕೆ ಅಲ್ಲೇ ಸಾಯ್ತಿದ್ಯಾ? ತಕ್ಷಣ ಇಲ್ಲಿಗೆ ಬಂದ್ಬಿಡು, ಸಮಜ? ಸರಿ, ಹಾಗೆ ಮಾಡ್ತೀನಿ. ಬೀಗ ಹಾಕಿದೆ. ಅಲ್ಲಿದೆ ಪಾಯಿಂಟ್. ಬೀಗ ಹಾಕಿದೆ ಅಂದ್ರೆ ಒಳಗಡೆ ಯಾರು ಇಲ್ಲ. ಅದೇ ನೋಡಿ ಎಡವಟ್ಟು. ಒಳಗಡೆ ಯಾರು ಇಲ್ಲ, ಅದಕ್ಕೆ ಬೀಗ ಹಾಕಿದೆ. ಅಲ್ಲಿ ಒಳಗಡೆ ಇದಾರೋ ಇಲ್ವೋ, ನಿಮ್ಮಿಬ್ಬರಿಗೂ ಒಳಗಡೆ ಏನೂ ಇಲ್ಲ. ಕಮಾನ್. ಯಮದಿಂದ ಯಾವತ್ತೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಮಿಸ್ಟರ್ ಜಗನ್ನಾಥ್. ಯಾರು ನೀನು? ಹೇಳಿದ್ನಲ್ಲ ನಿನ್ ಕೊಲ್ಲಕ್ ಬರ್ತಿದ್ದೀನಿ ಅಂತ. ಹಾಗಾದ್ರೆ ಫೋನ್ ಮಾಡಿದ್ದು ನಾನೇ. ಕಾರ್ ನಿಲ್ಸ್ಬೇಡ. ನಿಲ್ಸಿದ್ರೆ ಕೊಟ್ಟಿರೋ ಟೈಮ್ ಮುಂಚೆನೆ ಸತ್ತು ಹೋಗ್ತೀಯ. ಮಿಸ್ಟರ್ ಜಗನ್ನಾಥ್, 15 ವರ್ಷದ ಹಿಂದೆ ನೀವು ನಿಮ್ ಸ್ನೇಹಿತರು ನಮ್ಮ ಮನೆಗೆ ನುಗ್ಗಿ ನನ್ನೂ ನಮ್ಮಮ್ಮನ್ನು ಹಗ್ಗದಲ್ಲಿ ಕಟ್ಟಿ ಹಿಂಸೆ ಮಾಡಿದ್ರಲ್ಲ, ಜ್ಞಾಪಕ ಇದೆಯಾ? ನಮ್ಮ ತಂದೆನ ನಮ್ ಕಣ್ ಮುಂದೆನೆ ಗುಂಡಿಟ್ಟು ಕೊಂದ್ರಿ.
ಹೌದಾ? ಹೌದು ಹೌದು. ಅಕ್ಕನ್ನ ರಾಕ್ಷಸರ ಹಾಗೆ ಎಳ್ದಾಡಿ ಮಾನಭಂಗ ಮಾಡಿದ್ರಲ್ಲ, ಇಷ್ಟು ಬೇಗ ಮರ್ತು ಬಿಟ್ರ? ಇಲ್ಲ ಇಲ್ಲ. ಈಗ ಅರ್ಥ ಆಯ್ತಾ ನಾನು ಯಾತಕ್ ಬಂದೆ ಅಂತ? ಪ್ಲೀಸ್ ನನ್ನೇನು ಮಾಡ್ಬೇಡ. ಏನು ಮಾಡಲ್ಲ, ಪ್ರಾಣ ಮಾತ್ರ ತೆಗಿತೀನಿ. ಮೋಸ ಹೋಗೋದಕ್ಕೆ ನಾನೇನು ಎಳೆ ಮಗುವಲ್ಲ ಮಿಸ್ಟರ್ ಜಗನ್ನಾಥ್. ಪ್ಲೀಸ್ ನೀನ್ ಕಾಲಿಡ್ಕೋತೀನಿ. ಇದು ನಿಮ್ಮ ಕೋರ್ಟ್ ಅಲ್ಲ. ನಿಮ್ಮ ಮಾತು ನಂಬಿ ನೀವು ಸೃಷ್ಟಿ ಮಾಡಿರೋ ಸಾಕ್ಷಿಗಳ ಮಾತಿಗೆ ಬೆಲೆ ಕೊಟ್ಟು ಬಿಟ್ಬಿಡಕ್ಕೆ. ಮಿಸ್ಟರ್ ಜಗನ್ನಾಥ್, 15 ವರ್ಷಗಳಿಂದ ನಾನ್ ನ್ಯಾಯ ಎಲ್ಲಿದೆ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಎಲ್ಲಿದೆ? ನಿನ್ನ ಸಾವನಲ್ಲಿ. ಬೇಡ ಬೇಡ, ನನಗೇನು ಬದುಕಬೇಕು ಅಂತ ಆಸೆ. ಬದುಕ್ಬೇಕಾ ನೀನು? ಹಾಗಾದ್ರೆ ಒಂದೇ ಒಂದ್ ಕೆಲಸ ಮಾಡು, ಈ ಏನು? ಕಾರಿಂದ ಇಳಿದು ಓಡೋಗು. ನಾನು 10 ಎಣ್ಸೋದ್ರೊಳಗೆ ತಪ್ಪಿಸ್ಕೊ. ಥ್ಯಾಂಕ್ ಯು ವೆರಿ ಮಚ್. 1 2 3 4 5. ಸ್ಲೋ ಸ್ಲೋ. SIX 6 7